ಹಾಯ್ ಆಲ್, ನಾನಿವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ತರಕಾರಿ ತಗೊಂಡ್ ಬರಕ್ ಹೋಗಿದ್ದೆ. ಹಾಗೇನೆ ಬಂದಿರೋ ತರಕಾರಿಯಿಂದ 1 ಕಪ್ ಅಕ್ಕಿಗೆ ಅರ್ಧ ಕಪ್ ಬೇಳೆ ಹಾಕಿ ಎಲ್ಲಾ ತರಕಾರಿನ ಮಿಕ್ಸ್ ಮಾಡಿ 4 ಕಪ್ ನೀರ್ ಹಾಕಿ 2 ಚುಟ್ಕಿ ಅರ್ಶಿನ ಹಾಕಿ ಕುಕ್ಕರ್ ಕುಗ್ಸಕ್ಕಿಟ್ಟೆ. ಮೊಳಕೆ ಬಂದಿರೋ ಕಾಳನ್ನ ನೀವು ನೋಡ್ಬೋದು. ಅದಕ್ಕೆ ನಾನು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ನೀರುಳ್ಳಿನ ಹೆಚ್ಕೊಂಡು ಸ್ವಲ್ಪನೇ ಬಾಡಿಸಿ ಅದಕ್ಕೆ ನಾನು ಮೊಳಕೆ ಬಂದಿರೋ ಕಾಳು ಮತ್ತೆ ನೆನೆಸಿ ಇಟ್ಟಿರೋ ಶೇಂಗಾನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕುಕ್ಕರ್ ಎಷ್ಟು ಸಾಫ್ಟ್ ಆಗಿ ಬೆಂದ್ ಬಂದದ ಅಂತ. ಅದಕ್ಕೆ ನಾನು 2 ಮೆಣಸಿನ್ಕಾಯಿನ ಸುಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೆ ತಿನ್ನಕ್ ಚೆನ್ನಾಗಿರತ್ತೆ ಅಂತ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, 1 ಚಮಚ ಖಾರ ಪುಡಿ, 1 ಚಮಚ ಮಸಾಲೆ ಪುಡಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಎಲ್ಲದನ್ನು ನಾನು ಬೆಂದಿರೋ ರೈಸ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿ ಕುದಿಯಕ್ಕಿಟ್ಟು ಇಲ್ಲಿ ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ತಿನ್ನಕ್ ಬೇಕಿತ್ತು ಅಂತ ತೆಗ್ದಿಟ್ಟು ಉಳ್ದಿದ್ದೆಲ್ಲದನ್ನು ನಾನು ಕಾಯಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಕೋಸಂಬರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬೆಣ್ಣೆಗೆ ಎಷ್ಟು ಬೇಕೋ ಅಷ್ಟು ನಾನು ತಿನ್ನಕ್ ತೆಗೆದು ಉಳ್ದಿದ್ದೆಲ್ಲದನ್ನು ನಾನೀಗ ತುಪ್ಪ ಮಾಡಕ್ ಇಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಅರ್ಶಿನ ಹಾಕಿ ತುಪ್ಪ ಮಾಡಿದ್ದೆ ಯೆಲ್ಲೋ ಕಲರ್ ಬರ್ಲಿ ಅಂತ. ಈ ಟೈಮ್ ನಾನು ಕೆಂಪು ಕಲರ್ ಬರ್ಲಿ ಅಂತ ಖಾರ ಪುಡಿ ಹಾಕಿ ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂದು ಟೇಸ್ಟ್ ಮಾಡ್ರಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ತುಪ್ಪ ಹಾಕಲ್ಲ, ಕಂಪಲ್ಸರಿ ಬೆಣ್ಣೆನೆ ಹಾಕೊಂಡು ತಿಂತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.